ಹಲೋ ನಮಸ್ಕಾರ, ನಮ್ಮ ಚಾನಲ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ಈ ಡಾಗ್ ಸತೀಶ್ಗೆ ಬೇರೆ ಕೆಲಸ ಇಲ್ಲ ಅಂತ ಅನ್ಸುತ್ತೆ. ಬರೀ ಇಂಟರ್ವ್ಯೂದಲ್ಲಿ ಕೂತ್ಕೊಳ್ಳೋದು, ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಸುಳ್ಳು ಸುಳ್ಳು ಹೇಳೋದು ಅದೇ ಆಗಿದೆ. ಆಮೇಲೆ ಇವಾಗ ಸದ್ಯದಲ್ಲೇ ಡಾಗ್ ಸತೀಶ್ ಅವರಿಗೆ ಮತ್ತು ರಜತ್ ಪೂಜಿಗೆ ಒಂದು ಮಾತುಕತೆ ನಡೆದಿದೆ. ಏನಂದರೆ ರಜತ್ ಅವರು ಇಂಟರ್ವ್ಯೂಗೆ ಕರೆದಿದ್ದಂತೆ ಡಾಗ್ ಸತೀಶ್ ಅವ್ರನ್ನ. ಆಗ ಅವ್ರನ್ನ ರೋಸ್ಟ್ ಮಾಡಿದ್ದಾರೆ. ನಾನು ರಜತ್ ಅವ್ರನ್ನ ರೋಸ್ಟ್ ಮಾಡಿದ್ದೆ, ಆದರೆ ಅದನ್ನೆಲ್ಲ ಹಾಕದೆ ನನಗೆ ರೋಸ್ಟ್ ಮಾಡಿರೋದು ಅಷ್ಟೇ ಹಾಕಿದ್ದಾರೆ ಅಂತ ಅವರ ವಾದ ಆಗಿತ್ತು. ಅವರು ಇದಕ್ಕೆ ಆನ್ಸರ್ ಮಾಡಿ, ನೋಡಿ ಒಂದು ಬರೀ ಇದೇ ಕೆಲಸ, ಬರೀ ಸುಳ್ಳು ಹೇಳೋದು, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಇಂಟರ್ವ್ಯೂ ಬೈಟ್ಸ್ಕೊಡೋದು ಅಷ್ಟೇ ಕೆಲಸ ಅಂತ ರೇಗಾಡಿದ್ರು. ಆಮೇಲೆ ಈ ಡಾಗ್ ಸತೀಶ್ ಅವರು ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು, ಏನು ಅಂದರೆ ನೋಡಿ ನಾನು ಏನು ಮಾಡಿದರೂ ನ್ಯಾಷನಲ್ ನ್ಯೂಸ್ ಆಗಬೇಕು, ಅದಕ್ಕೋಸ್ಕರ ನಾನು ಅವತ್ತು ಗಿಲ್ಲಿ ಫಿನಾಲೆಲ್ಲೂ ಗಿಲ್ಲಿ ನೋಡೋಕ್ಕೆ ಬಂದಿಲ್ಲ, ನನ್ನ ನೋಡೋಕ್ಕೆ ಬಂದಿದ್ದು ಏನಕ್ಕಿದ್ರೆ ನಾನು ಗಿಲ್ಲಿ ವಿರುದ್ಧ ನಿಂತನಲ್ಲ, ಅದಕ್ಕೋಸ್ಕರ ನನಗೆ ಹೊಡಿಬೇಕು ಅಂತ ಬಂದಿದ್ರು, ಅಷ್ಟೊಂದು ಜನ ಬಂದಿದ್ದು ನನಗೋಸ್ಕರ ಅಂತ ಹೇಳಿದರು. ಆಮೇಲೆ ಏನು ಟಾಯ್ಲೆಟ್ನ ನಾನು ಕೈಯಲ್ಲೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ರು. ಆಮೇಲೆ ಅದನ್ನು ಕರೆಕ್ಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಅಯ್ಯಪ್ಪ ನಿಜವಾಗ್ಲೂ ಟಾಯ್ಲೆಟ್ನ ಹಾರ್ಪಿಕಲ್ಲಿ ಹಾಕಿ ಕೈಯಲ್ಲೇ ತೊಳೆದಿದ್ದ ಕಣ್ರಿ. ಇವಾಗ ಆ ಇಂಟರ್ವ್ಯೂದಲ್ಲೇ ಏನು ಹೇಳಿದರು ಅಂದರೆ, ನೋಡಿ ನಾನು ಒಂದು ಕಡೆ ಪಬ್ಲಿಕ್ ಟಾಯ್ಲೆಟಲ್ಲಿ ಸುಸ್ಸು ಮಾಡ್ತೀನಿ, ಆ ಸುಸ್ಸು ಮಾಡಿದ್ದು ಆ ವಿಡಿಯೋ ಎಷ್ಟೊಂದು ವೈರಲ್ ಆಗುತ್ತೆ, ಕಾಂಟ್ರವರ್ಸಿ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳಿದರು. ಆದರೆ ಅರೆ ಇದೇನು ಸುಸ್ಸು ಮಾಡೋದು ವಿಡಿಯೋ ಮಾಡಿ ಹಾಕ್ತಾರ, ಹೇಗೆ ಮಾಡ್ತಾರೆ, ಏನು ಕತೆ ಅಂತ ಎಲ್ರಿಗೂ ಯೋಚನೆ ಆಗಿತ್ತು. ಇವಾಗ ಅದನ್ನೇ ಮಾಡಿಬಿಟ್ಟಿದ್ದಾರೆ ಕಣ್ರಿ. ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ. ಏನು ಅಂದರೆ ಪಬ್ಲಿಕ್ ಟಾಯ್ಲೆಟಲ್ಲಿ ಸುಸು ಮಾಡ್ತಾ ಇರುವಾಗ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಹಾಕಿರೋ ಹಾಡಲ್ಲಿ ಇರೋದು ಅದನ್ನು ಮ್ಯಾಕ್ಸ್ ಫಿಲ್ಮಿನ ಸಾಂಗು ದಾದಾ ಯಾರು ಗೊತ್ತಾ ಆ ಹಾಡನ್ನು ಹಾಕ್ಬಿಟ್ಟಿದ್ದಾರೆ. ಇದರಿಂದ ಸುದೀಪ್ ಫ್ಯಾನ್ಸ್ ಅಂತೂ ತುಂಬಾ ಬೇಜಾರಾಗಿದೆ ಇದನ್ನು ನೋಡಿಕೊಂಡು ರಜತ್ ಅವರು ಆ ಡಾಗ್ ಸತೀಶ್ಗೆ ತಲೆ ಕೆಟ್ಟಿದೆ ಅಂತ ಅನಿಸುತ್ತೆ. ಅವರು ಕೂಡ ಅವರ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ಸ್ಟೇಟಸ್ ಹಾಕ್ಕೊಂಡಿದ್ದಾರೆ. ಆ ವಿಡಿಯೋ ಹಾಕ್ಕೊಂಡು ಈ ಥರ ಚೀಪ್ ವಿಡಿಯೋಗೆ ದಾದಾ ಸಾಂಗ್ ಹಾಕೋಕ್ಕೆ ಎಷ್ಟು ಧೈರ್ಯ, ಇವಾಗ ಯಾರು ಕ್ವಶನ್ ಮಾಡಲ್ವಾ ನಿಮಗೆ ಅಂತ ಹಾಕ್ಕೊಂಡಿದ್ದಾರೆ. ಅವತ್ತೇ ಹೇಳಿದ್ದೆ ನಮ್ಮ ಬಗ್ಗೆ ಏನಾದರೂ ಹೇಳು, ಆದರೆ ಸುದೀಪ್ ಸರ್ ಬಗ್ಗೆ ಏನೂ ಹೇಳಬೇಡ ಅಂತ ಹೇಳಿದ್ದೆ. ಆದರೆ ನೋಡಿ ಅಂಥ ಕೆಟ್ಟ ವಿಡಿಯೋಕ್ಕೆ ನಮ್ಮ ದಾದಾ ಹಾಡನ್ನು ಹಾಕ್ಕೊಂಡಿದ್ದಾರಲ್ವ, ಅದಕ್ಕೆ ತುಂಬ ಬೇಜಾರಾಗಿದೆ. ಇವತ್ತು ಸೈಬರ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಏನೂ ಆಗಲಿ ಅದಕ್ಕೂ ಅವನು ಬಗ್ಗಿಲ್ಲ ಅಂದರೆ ನಾವು ಡಿಫಾಮೇಷನ್ ಕೇಸು ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಏನಾಗುತ್ತೆ, ಮತ್ತು ಅವ್ರು ಹೇಳ್ದಾಗೇ ನ್ಯಾಷನಲ್ ನ್ಯೂಸ್ ಆಗ್ಬಿಡುತ್ತಾ? ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಸುದೀಪ್ ಫ್ಯಾನಾ ಇಲ್ಲ ರಜತ್ ಫ್ಯಾನಾ ಇಲ್ಲ ಡಾಗ್ ಸತೀಶ್ ಅವ್ರ ಫ್ಯಾನಾ ಕಮೆಂಟ್ ಮೂಲಕ ತಿಳಿಸಿ.